ಪ್ರೋಟೀನ್ ರಿಚ್, ಐರನ್ ರಿಚ್, ಕ್ಯಾಲ್ಶಿಯಂ ರಿಚ್, ಫೈಬರ್ ರಿಚ್ ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್ ಮತ್ತು ಲೋ ಇನ್ ಫ್ಯಾಟ್ ಇರುವಂತಹ ಸೋಯಾ ಮೇಥಿ ಪರಾಠ. ಇಷ್ಟೊಂದು ನ್ಯೂಟ್ರಿಯನ್ಸ್ ಜೊತೆಗೆ ಟೇಸ್ಟ್ ಕೂಡ ಸೂಪರ್ ಆಗಿದೆ, ಹಾಗೆ ಹೆಲ್ದಿ ಆಗಿದೆ, ಪ್ರೊಸೆಸ್ ಕೂಡ ಈಸಿ ಆಗಿದೆ. ದೊಡ್ಡವರಿಂದ ಮಕ್ಕಳವರೆಗೂ ಎಲ್ಲರೂ ಇದನ್ನು ತಿನ್ಬೋದು. ಬನ್ನಿ ರೆಸಿಪಿನ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ 1 ಕಪ್ನಷ್ಟು ಸೋಯಾ ಚಂಕ್ಸ್ನ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. 20 ನಿಮಿಷ ಆಗಿದೆ. ಸೋಯಾ ಚಂಕ್ಸ್ ಎಲ್ಲ ನೀರನ್ನು ಎಬ್ಸಾರ್ಬ್ ಮಾಡಿಕೊಂಡು ಸೈಜಲ್ಲಿ ಕೂಡ ದೊಡ್ಡದಾಗಿದೆ. ಇವಾಗ ಸೋಯಾ ಚಂಕ್ಸ್ನ ನಾನು ಈ ರೀತಿ ಕೈಯಿಂದ ಸ್ಕ್ವೀಸ್ ಮಾಡಿಬಿಟ್ಟು ನೀರನ್ನೆಲ್ಲ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸೋಯಾ ಚಂಕ್ಸ್ನ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪವರ್ ಹೌಸ್ ಅಂತ ಕರೀತಾರೆ. ಯಾಕಂದರೆ 100 ಗ್ರಾಮ್ ಸೋಯಾ ಚಂಕ್ಸಲ್ಲಿ 52 ಗ್ರಾಮ್ನಷ್ಟು ಪ್ರೋಟೀನ್ ಇದೆ. ತುಂಬ ಹೈ ಪ್ರೋಟೀನ್ ಇದೆ. ಜೊತೆಗೆ ಕ್ಯಾಲ್ಶಿಯಂ ಇದೆ, ಅಮೈನೋ ಆ್ಯಸಿಡ್ಸ್ ಇದೆ, ಫೈಬರ್ ಇದೆ ಮತ್ತು ಕೊಲೆಸ್ಟ್ರಾಲ್ ಕೂಡ 0 ಇದೆ. ಇಂಥ ಒಂದು ಒಳ್ಳೆ ಸೋಯಾ ಚಂಕ್ಸ್ನ ನಾವು ನಮ್ಮ ಡಯೆಟಲ್ಲಿ ಯೂಸ್ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಹಾಯಕಾರಿಯಾಗುತ್ತೆ. ಹಾಗೆ ಮಸಲ್ ಬಿಲ್ಡ್ ಮಾಡೋರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲ ಸೋಯಾ ಚಂಕ್ಸ್ನ ನಾನು ಸ್ಕ್ವೀಸ್ ಮಾಡಿ ನೀರನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿದ್ದೆ. ರುಬ್ಕೊಂಡು ಬಿಡ್ತೀನಿ. ಈ ರೀತಿ ರುಬ್ಕೊಂಡ್ಬಿಟ್ರೆ ಸಾಕು. ತುಂಬ ಪೌಡರ್ ಥರ ಏನಾಗಲ್ಲ ಇದು. ಇದನ್ನು ನಾನಿವಾಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಸೋಯಾ ಚಂಕ್ಸ್ನ ನೀವು ಫುಲ್ ಸ್ಕ್ವೀಸ್ ಮಾಡಿ ಎಲ್ಲ ನೀರನ್ನು ತೆಗಿಬೇಕಂತ ಏನಿಲ್ಲ. ಒಂದಿಷ್ಟು ತೆಗೆದು ಈ ರೀತಿ ರುಬ್ಕೊಂಡ್ಬಿಟ್ರೆ ಸಾಕು. ಹಾಗೆ ಇದಕ್ಕೆ ನೀವು ಗ್ಲೂಟನ್ ಫ್ರೀ ಡಯಟ್ ಮಾಡ್ತಾ ಇದ್ದರೆ ಜೋಳದ ಹಿಟ್ಟು, ರಾಗಿ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು. ಇಲ್ಲ ಗ್ಲೂಟನ್ ಫ್ರೀ ಬೇಡ ಅಂದರೆ ನೀವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ಗ್ಲೂಟನ್ ಫ್ರೀ ಮಾಡ್ತಾ ಇರೋದ್ರಿಂದ ಇದಕ್ಕೆ 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಒಂದಿಷ್ಟು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತೆ, ಕ್ಯಾರೆಟ್, ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ನಾನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರೋ ತರಕಾರಿನ ನೀವು ಹಾಕ್ಕೋಬೋದು. ಪಾಲಕ್ನ ಕೂಡ ಯೂಸ್ ಮಾಡ್ಬೋದು, ಬೀಟ್ರೂಟ್ನ ಯೂಸ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಮತ್ತು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಕರಿಬೇವು. ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಡ್ತೀನಿ. ಇದರಲ್ಲಿ ನೀರಿನ ಅಂಶ ಇರುತ್ತೆ. ಸೋಯಾ ಚಂಕ್ಸಲ್ಲೂ ಇರುತ್ತೆ, ಹಾಗೆ ತರಕಾರಿಲೂ ಇರುತ್ತೆ. ಸೊ ಮೊದಲಿಗೆ ನಾವು ನೀರನ್ನು ಹಾಕದೆ ಹಾಗೆ ಕಲಿಸ್ಕೊಳ್ಳೋಣ. ಅವಶ್ಯಕತೆ ಇದ್ದರೆ ನೀರನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಫುಲ್ ಕಲಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಕೂಡ ಹಾಕ್ತೀನಿ. ಹಾಗಾಗಿ ನೀರಿನ ಅವಶ್ಯಕತೆ ಬರಲ್ಲ. ನೋಡಿ, ಈ ರೀತಿ ಗಟ್ಟಿಯಾಗಿ ಬಂದಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡ್ಬಿಡ್ತೀನಿ, 1 ಟೇಬಲ್ ಸ್ಪೂನಷ್ಟು. ನೀರಿನ ಅವಶ್ಯಕತೆ ಇದ್ದರೆ ನೀವು ನೀರನ್ನು ಕೂಡ ಹಾಕೋಬೋದು. ನೋಡೋಣ ಕಲಿಸ್ಕೊಂಡು. ನನಗನ್ಸುತ್ತೆ ನೀರೇನು ಹಾಕೋದು ಬೇಕಾಗಿಲ್ಲ, ಹದ ಕರೆಕ್ಟ್ ಆಗಿದೆ. ನೋಡಿ, ಈ ರೀತಿ ನಾವು ಕೈಯಿಂದ ತಟ್ಟಿ ಮಾಡೋದ್ರಿಂದ ಎಷ್ಟು ಗಟ್ಟಿಯಾಗಿದ್ರೆ ಸಾಕು. ಇವಾಗ ಹಿಟ್ಟು ರೆಡಿ ಆಗಿದೆ. ಇದನ್ನು ನಾವು ತಟ್ಕೊಂಡು ತಾಲಿಪೀಠನ ರೆಡಿ ಮಾಡ್ಕೊಂಡು ಬಿಡೋಣ. ಚಿಕ್ಕ ಚಿಕ್ಕ ಉಂಡೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಟ್ಟೆ ಮೇಲೆ ಕೂಡ ಇದನ್ನು ತಟ್ಟಿ ಹಾಕೋಬಹುದು. ಸೊ ಚಿಕ್ಕದಾಗಿರೋ ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಬಟರ್ ಪೇಪರ್ ಮೇಲೆ ನಿಧಾನವಾಗಿ ತಟ್ತಾ ಹೋಗಬೇಕು. ತುಂಬ ಪ್ರೆಸ್ ಮಾಡೋದ್ರಿಂದ ಕಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಲೈಟಾಗಿ ಪ್ರೆಷರ್ನ ಹಾಕ್ಬಿಟ್ಟು ತಟ್ತಾ ಹೋಗಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತಾಲಿಪೀಠನ ನೀವು ರೆಡಿ ಮಾಡ್ಕೊಳ್ಬೋದು. ಇದ್ರ ಮೇಲೆ ನಾನು ಒಂದಿಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬಿಳಿ ಎಳ್ಳು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ತಾಲಿಪಟ್ಟನ್ನ ತಟ್ಟಿ ಎಳ್ಳನ್ನು ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ತವಾಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು ತಾಲಿಪಟ್ಟನ್ನ ಇದ್ರ ಮೇಲೆ ಹಾಕಿ ಬೇಯಿಸ್ಕೊಂಡ್ಬಿಡೋಣ. ನಿಧಾನವಾಗಿ ಪೇಪರ್ನ ತೆಗೆದುಬಿಡಿ. ಈ ರೀತಿ ಸ್ವಲ್ಪ ಕ್ರ್ಯಾಕ್ಸ್ನ ಮಾಡೋದ್ರಿಂದ ತಾಲಿಪಟ್ ಚೆನ್ನಾಗಿ ಬೆಂದು ಬರುತ್ತೆ. ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಒಂದು 4-5 ಡ್ರಾಪ್ಸ್ ಸಾಕು. ಇವಾಗ
ಒಂದು ಸೈಡ್ ಬೆಂದಿದೆ, ಟರ್ನ್ ಮಾಡಿ 2 ಸೈಡ್ ನೀಟಾಗಿ ಬೇಯಿಸ್ಕೊಂಡ್ಬಿಡೋಣ. ನೋಡಿ ತೆಳುವಾಗೂ ಬರುತ್ತೆ, ಸಾಫ್ಟ್ ಆಗಿ ಕೂಡ ಬರುತ್ತೆ. ಟೇಸ್ಟ್ ಚೆನ್ನಾಗಿದೆ, ನ್ಯೂಟ್ರಿಯನ್ಸ್ ತುಂಬ ಇದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ ಬಿಸಿ ಬಿಸಿ ತಾಲಿಪಟ್ ರೆಡಿ ಆಗಿದೆ. ಇದನ್ನು ನೀವು ನಿಮಗೆ ಇಷ್ಟವಾಗಿರೋ ಚಟ್ನಿ ಜೊತೆ ಕೂಡ ತಿನ್ಬೋದು, ಮೊಸರಿನ ಜೊತೆ ಕೂಡ ತಿನ್ಬೋದು. ಹೆಲ್ದಿ ಆಗಿದೆ. ಮಕ್ಕಳಿಗೆ ಟಿಫಿನಲ್ಲಿ ಇದನ್ನು ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಪ್ರೋಟೀನ್ ರಿಚ್ ಆಗಿರುವಂಥ, ಹೆಲ್ದಿ ಆಗಿರುವಂಥ, ಲೋ ಕ್ಯಾಲರಿ ಇರುವಂಥ ತಾಲಿಪಟ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಹೇಗನ್ಸಿತ್ತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸಿ. ಥ್ಯಾಂಕ್ ಯು.